ವರುಷ್ಕಾ ವ್ಲಾಗ್ಸ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಸೊ ಇವತ್ತು ನಾನು ಒಂದು ಫೆಸ್ಟಿವಲ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ನಮ್ಮ ವರುಷ್ಕನ ರೆಡಿ ಮಾಡೋಣ ಅಂತ ಅಂದ್ಕೊಂಡ್ರೆ ರೆಡಿನೇ ಆಗ್ತಾಯಿಲ್ಲ. ಬಳೆ ಒಂದು ಹಾಕ್ಸ್ಕೊತಾಳೆ, ಸಣ್ಣ ಹಾಕ್ಸ್ಕೊತಾಳೆ, ಬೊಟ್ಟು ಇಚ್ಕೊತಾಳೆ, ಏನೂ ಮಾಡ್ತಾಳೆ. ಬೇಡ ರೆಡಿ ಬೇಡ ಅಂತ ಫುಲ್ ಹಠ ಮಾಡ್ತಾಳೆ. ನೋಡಬೇಕು ಮಾಡಿಸ್ಕೊಳಲ್ವ ಇವಳು ಅಂತ ಸಾಯಂಕಾಲವರೆಗೂ. ಸೊ ಬನ್ನಿ ಇವಾಗ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಇವಳು ವೇಲು ಹಾಕೊಳ್ಳಲ್ವಂತೆ, ಸರನೂ ಹಾಕೊಳ್ಳಲ್ವಂತೆ, ಬೊಟ್ಟು ಬೇಡವಂತೆ, ರೆಡಿ ಬೇಡ. ಹೋಗಿ ಅಲ್ಲೇ ಆಟ ಆಡ್ತಾಳೆ ನೋಡಿ. ಬಣ್ಣೆ ಎಲ್ಲ ರಂಗೋಲಿ ಬಣ್ಣೆ ಎಲ್ಲ ಅಳಿಸ್ತಾಳಲ್ಲಿ ಹೋಗ್ಬಿಟ್ಟು. ನಮ್ಮ ಮನೇಲಿ ಆಲ್ರೆಡಿ ಕೂತಾಯಿದೆ ಲಕ್ಷ್ಮಿನ. ಅಂದರೆ 6:30ಗೆ ಸ್ಟಾರ್ಟ್ ಮಾಡಿ 7:30 ಅಷ್ಟರಲ್ಲಿ ಕೂರಿಸಿ ಎಲ್ಲ ಪೂಜೆ ಎಲ್ಲ ಮಾಡೈತೆ. ಅಂದರೆ ನಮ್ಮ ಅಮ್ಮನ ಮನೇಲಿ ಬನ್ನಿ ತೋರಿಸ್ತೀನಿ ನಮ್ಮಮ್ಮ ಹೆಂಗೆ ಕೂರಿಸಿದ್ದಾರೆ ಅಂತ ತೋರಿಸಿ. ಅದು ರೆಡಿ ಆಗಪ್ಪ ವರ್ಷ ನೋಡಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸ್ವಲ್ಪ ಮಾಡಿದೆ, ಅಂದರೆ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಂದರೆ ನಮ್ಮ ವರ್ಷ ರೆಡಿ ಆಗಲ್ಲ ಅಂತಿದ್ಲಲ್ಲ. ಅಂದರೆ ಅವಳು ಏನೋ ಸರ ಅದು ಇದು ಏನೂ ಹಾಕ್ಸ್ಕೊಂಡಿಲ್ಲ, ಬಳೆ ಒಂದು ಹಾಕ್ಸ್ಕೊಂಡಿಲ್ಲ. ಅದಾದಮೇಲೆ ನಮ್ಮಮ್ಮ ಸ್ವಲ್ಪ ಪೂಸಿ ಹೊಡೆದ್ಬಿಟ್ಟು ಅವಳಿಗೆ ಸ್ವಲ್ಪ ನೀಟಾಗಿ ತಲೆ ಎಲ್ಲ ಬಾಚಿ ಬೊಟ್ಟೆಲ್ಲ ಇಟ್ಟರು. ಆದರೆ ಅವಳು ಸ್ಕರ್ಟ್ ಮತ್ತು ಟಾಪ್ ಡ್ರೆಸ್ ಇತ್ತಲ್ಲ, ಟಾಪ್ ಬೇಡ ಚುಚ್ಚುತ್ತಂತವಳಿಗೆ. ಆ ಥರ ಅಷ್ಟೊಂದೇನು ಚುಚ್ಚೋ ಥರ ಇಲ್ಲ ಮೆಟೀರಿಯಲ್ ಅಲ್ಲಿ ಟಾಪ್ದು. ಬಟ್ ಸ್ಟಿಲ್ ಅವಳು ಚುಚ್ಚಿ ಅಂದ್ಕೊಂಡು ಬಿಚ್ಚಾಕ್ಬಿಟ್ಲು. ಅದಕ್ಕೆ ನಾವು ಅಂದರೆ ಅದಕ್ಕೆ ನಮ್ಮಮ್ಮ ಏನು ಮಾಡಿದ್ರು ಅಂದರೆ, ಸ್ಕರ್ಟ್ ಇತ್ತಲ್ಲ, ಸ್ಕರ್ಟ್ನೇ ಒಂಥರ ಏನಂತಾರೆ, ಸ್ಕರ್ಟ್ನೇ ಒಂಥರ ಡಿಫ್ರೆಂಟಾಗಿ ಡ್ರೆಸ್ ಟೈಪಲ್ಲಿ ಹಾಕ್ಬಿಟ್ವಿ. ಯಾಕೆಂದರೆ ಅದಕ್ಕೊಂದು 2 ಥ್ರೆಡ್ ಥರ ಇತ್ತು ಅಂದರೆ ಸ್ಕರ್ಟಲ್ಲಿ. ಸ್ಕರ್ಟ್ನೇ ಮೇಲ್ಗಡೆವರೆಗೂ ಹಾಕಿ ಆ ಥ್ರೆಡ್ನ ಇಲ್ಲಿ ಕತ್ತಿಗೆ ಕಟ್ಟಿದ್ವಿ. ಅದೊಂಥರ ಮಾಡ್ರನ್ ಡ್ರೆಸ್ ಬರುತ್ತಲ್ಲ, ಆ ಥರ ಆಗೋಯ್ತು. ಹಾಗೆ ಹಾಕೊಂಡು ಅವಳು ಇವಾಗ ಅವಳು ನಾನು ತಂದಿರೋ ಬಟ್ಟೆನ ಬರೀ ಟಾಪ್ ಇಲ್ದೇ ಬರೀ ಸ್ಕರ್ಟ್ ಮಾತ್ರ ಹಾಕ್ಕೊಂಡು ಇದ್ದಾಳೆ. ಅದನ್ನು ಫೋಟೋ ಕೂಡ ಹಾಕ್ತೀನಿ, ಅಲ್ಲಿ ಬಂದಾಗ ವೀಡಿಯೋದಲ್ಲಿ ತೋರಿಸ್ತೀನಿ ಹೆಂಗೆ ಹಾಕಿದ್ದೀವಿ ಏನು ಅಂತ ಅಂದ್ಬಿಟ್ಟು. ನಮ್ಮ ಪಾಪು ಡ್ರೆಸ್ಸು ಈ ಥರ ಇತ್ತು. ಅವಳು ಟಾಪ್ ಚುಚ್ತಾ ಇದೆ ಅಂತ ರಿಮೂವ್ ಮಾಡಿಬಿಟ್ಲು. ಎಷ್ಟೇ ಹೇಳಿದ್ರೂ ಕೂಡ ಹಾಕ್ಸ್ಕೊಂಡಿಲ್ಲ. ಅದಕ್ಕೆ ನಾವು ಈ ಸ್ಕರ್ಟ್ನೇ ಈ ಥರ ಹಿಂದೆಗಡೆ ಹಾಕಿ ಡ್ರೆಸ್ ಥರ ಮಾಡಿದ್ದೀವಿ. ಬಟ್ ಬಳೆ ಎಲ್ಲ ನಾವೇನು ರಿಮೂವ್ ಮಾಡಿಲ್ಲ, ಇರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟೆ. ಅಂದರೆ ಮಾಡ್ರನ್ ಥರ ಡ್ರೆಸ್ ಆಗೋಯ್ತಲ್ಲ, ಸೊ ಹಾಗೆ ಬಳೆ ಎಲ್ಲ ಮಾಚಾಗಲ್ಲ. ಬಟ್ ಸ್ಟಿಲ್ ಇರಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ. ಹಂಗೆ ಆರಾಮಾಗಿ ಹಂಗೆ ಓಡಾಡ್ಕೊಂಡವಳೆ ನೋಡಿ. ಇಲ್ಲಿ ಟಾಪ್ ಬಿಚ್ಬಿಟ್ಟು ಇವಾಗ ಬರೀ ಸ್ಕರ್ಟ್ ಎಲ್ಲ ಜನಗಳನ್ನೆಲ್ಲ ಕೈಯೋಕೆ ಹೋಗಿದ್ದಲ್ಲ ಅವಳು. ತೋರಿಸ್ತೀನಿ ಅವಳು ಬಂದಮೇಲೆ ಅವಳು ಹೆಂಗಿದ್ದಾಳೆ, ಹೆಂಗೆ ಕಾಣಿಸಿದ್ದಾಳೆ ಅಂತ ಅಂದ್ಬಿಟ್ಟು. ಮತ್ತು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಸ್ಟಾಪ್ ಮಾಡಲ್ಲ. ಇವಾಗ ನಮ್ಮ ವರ್ಷ ಬಂದಮೇಲೆ ತೋರಿಸ್ಬಿಟ್ಟು ಅದಾದಮೇಲೆ ಸ್ಟಾಪ್ ಮಾಡ್ತೀನಿ. ಸೊ ಈ ವರ್ಷ ನಾನು ನಮ್ಮಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮಮ್ಮ ಮನೆಗೆ ಬಂದಿದ್ದೀನಿ ಹಬ್ಬ ಮಾಡೋಕ್ಕೆ. ನಮ್ಮ ಮನೆಯಲ್ಲಿ ಮಾಡೋ ಹಾಗಿಲ್ಲ ಈ ವರ್ಷ, ಯಾವುದೇ ಥರ ಹಬ್ಬ ಮಾಡೋಂಗಿಲ್ಲ. ಅದಕ್ಕೊಂದು ರೀಸನ್ ಇದೆ. ಬಟ್ ಅದಕ್ಕೊಂದು ರೀಸನ್ ಇದೆ, ಅದರಿಂದ ನಾವು ಮಾಡ್ತಿಲ್ಲ. ಸೊ ಹಾಗಾಗಿ ನಾನು ಇಲ್ಲೇ ಬಂದಿದ್ದೆ. ಇವಾಗ ನಮ್ಮ ಮದುವೆ ಆಗಿ 5 ವರ್ಷ ಕಂಪ್ಲೀಟ್ ಆಗಿದೆ. ಸೊ 5 ವರ್ಷ ಕಂಪ್ಲೀಟ್ ಆಗಿದ್ರು ಇದು ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಫಸ್ಟ್ ಒಂದ್ಸಲ ಏನಂದರೆ ವರ್ಷ ಪಾಪು ಇದ್ಲು, ವರುಷ್ಕಾಗೆ 4 ತಿಂಗಳಿತ್ತಲ್ಲ, 4 ತಿಂಗಳು ವರುಷ್ಕ. ಅವಾಗ ಒಂದ್ಸಲ ಇಲ್ಲೇ ಇದ್ವಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದಾಗ. ಇದು ಸೆಕೆಂಡ್ ಟೈಮು. ಸೊ ಇನ್ನು 3 ವರ್ಷ ನಮ್ಮ ಮನೇಲೆ ಮಾಡಿದ್ವಿ. ಬಟ್ ಈ ವರ್ಷ ಮಾಡೋಂಗಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಆಮೇಲೆ ಯಾವಾಗಲೂ ನಾನು ಊರಲ್ಲೇ ಇರ್ತೀನಿ ಅಂತಲ್ಲ, ನಾನು ಊರಿಗೆ ಬಂದು 1 ಮಂತ್ ಆಗಿದೆ ಕರೆಕ್ಟಾಗಿ. ಲೈಕ್ ಲಾಸ್ಟ್ ಮಂತ್ ಬಂದಿದೆ. ಇವಾಗ 1 ಮಂತ್ ಆದಮೇಲೆ ಇವಾಗ ಇಲ್ಲಿಗೆ ಬಂದಿದ್ದೀನಿ. ಅಂದರೆ ನೆನ್ನೆ ಇಂಡಿಪೆಂಡೆನ್ಸ್ ಡೇ ಇತ್ತು, ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಮತ್ತು ನಾಳೆ ನಾಡಿದ್ದು ಶನಿವಾರ ಭಾನುವಾರ. ಸೊ ಹಾಗಾಗಿ ರಜೆ ಇರತ್ತಲ್ಲ, 4 ದಿನ ರಜಾ ಅಂತ ಅಂದ್ಬಿಟ್ಟು ಆರಾಮಾಗಿ ಇಲ್ಲಿ ಬಂದು ಹಬ್ಬ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಎದೋಳು ಮೇಲೆ ಸ್ವಲ್ಪ ನೋಡಿಲಿ, ಎದೋಳು ಮೇಲೆ ಯಾಕೆ ತೋರಿಸ್ಬಾರ್ದ? ಇರು ಟಾರ್ಚ್ ಹಾಕ್ತೀನಿ, ಯಾರು ಬಂದಿಲ್ಲ. ವರ್ಷ ಇಲ್ಲಿ ನೋಡಮ್ಮ, ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಹಾಕ್ಬಿಟ್ಟಿದ್ದೀವಿ. ಇವಾಗ ತಿರ್ಗೋ ಮನೆ ವರ್ಷ ಬಾ ಇಲ್ಲಿ. ಯಾರೆಲ್ಲ ಪ್ಲೀಸ್ ನಮ್ಮ ಚಾನಲ್ನ ನೋಡ್ತಿದ್ದೀರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.